ಸಾಂವಿಧಾನಿಕ ಹುದ್ದೆ. ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲ ಮಂತ್ರಿಗಳನ್ನು ಆ ಸ್ಥಾನದಲ್ಲಿ ಕೂತ್ಕೊಳ್ಳೋ ಅಂಥದ್ದಕ್ಕೆ ಅವರಿಗೆ ಪ್ರಮಾಣ ವಚನ ಬೋಧಿಸೆ ಮಾಡಿ ಅವರಿಗೆ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಕುಳಿತುಕೊಳ್ಳುವಂಥ ಅಧಿಕಾರ ನೀಡಿದಂಥವರು ರಾಜ್ಯಪಾಲರು. ಇವತ್ತು ಅವರು ಪರ್ಮಿಷನ್ ಕೊಟ್ಟಿರೋವಂಥದ್ದು ತನಿಖೆ ಮಾಡೋಕ್ಕೆ, ಅರೆಸ್ಟ್ ಮಾಡೋಕ್ಕಲ್ಲ ಪರ್ಮಿಷನ್ ಕೊಡೋದು. ತನಿಖೆನೇ ಮಾಡಬಾರ್ದು ನನ್ನ ವಿರುದ್ಧ ಅಂತ ಹೇಳಿದ್ರೆ ಇದು ತೊಗಲಕ್ ದರ್ಬಾರ್ ಆಗುತ್ತೆ, ಸರ್ವಾಧಿಕಾರ ಆಗುತ್ತೆ. ಸರ್ವಾಧಿಕಾರಿಗಳು ಮಾತ್ರ ತನಿಖೆನೇ ಆಗಬಾರ್ದು ಅಂತ ಹೇಳೋರು ಸರ್ವಾಧಿಕಾರಿಗಳು. ಅದರಿಂದ ತನಿಖೆ ಆಗುವಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಗವರ್ನರ್ ಅವರ ಫೋಟೋಗಳನ್ನು ಸುಡುವಂಥದ್ದು, ಅವ್ರಿಗೆ ಚಪ್ಪಲಿಯಲ್ಲಿ ಹಾರ ಹಾಕುವಂಥದ್ದು, ಗವರ್ನರ್ ಬಗ್ಗೆ ಅವಹೇಳನಕಾರಿ ಮಾತಾಡುವಂಥದ್ದು, ಇದು ದಲಿತರಿಗೆ ಮಾಡಿದಂಥ ಅನ್ಯಾಯ, ಮೋಸ. ಒಬ್ಬ ಕಾನ್ಸ್ಟಿಟ್ಯೂಷನಲ್ ಹೆಡ್ಗೆ ಈ ಥರ ಮಾಡೋವಂಥದ್ದು ಸಂವಿಧಾನದ ವಿರೋಧಿ. ಅದಕ್ಕೆ ರಾಜ್ಯದ ಜನಗಳ ಮುಂದೆ ಕಾಂಗ್ರೆಸ್ ಪಾರ್ಟಿ ಕ್ಷಮಾಪಣೆ ಕೇಳಬೇಕು ಅನ್ನೋ ಆಗ್ರಹವನ್ನು ಮಾಡ್ತೀರಿ. ಇಲ್ಲಾಂದರೆ ನಮ್ಮ ಹೋರಾಟವನ್ನು ಇನ್ನೂ ಹೀಗೆ ಕಂಟಿನ್ಯೂ ಮಾಡ್ತೀರಿ. ಈಗಾಗಲೇ ಸಿದ್ದರಾಮಯ್ಯನವರು ಈ ಮೂಢ ಹಗರಣದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಇಡೀ ಕಾಂಗ್ರೆಸ್ ಪಾರ್ಟಿ ಇವತ್ತು CLP ಸಭೆನೂ ಕೂಡ ಮಾಡ್ತಾಯಿದ್ದಾರೆ. CLP ಸಭೆಯಿಂದ ಏನೂ ಆಗಲ್ಲ, ಏನಿದ್ರೂ ಕೂಡ ಕೋರ್ಟಲ್ಲೇ ತೀರ್ಮಾನ ಆಗುವಂಥದ್ದು. ಈಗಾಗಲೇ ಕೋರ್ಟ್ ಮೆಟ್ಲು ಎತ್ತಿದ್ದೀರ. ಅದನ್ನು ಬಿಟ್ಟು ಆದಿ ಬೀದಿಗಳಲ್ಲಿ ಗವರ್ನರ್ ವಿರುದ್ಧ ಹೋರಾಟ ಮಾಡುವಂಥದ್ದು ಅಕ್ಷಮ ಅಪರಾಧ. ಇದನ್ನು BJP ಖಂಡಿಸ್ತಿಲ್ಲ. ನೋಡಿ, ಯಾವುದ್ಯಾವುದು ಸಂವಿಧಾನ ಅಗೌರವ ಮಾಡಬೇಕೋ ಅದನ್ನೆಲ್ಲವನ್ನು ಕಾಂಗ್ರೆಸ್ ಪಾರ್ಟಿಯವರು ಮಾಡ್ತಾಯಿದ್ದಾರೆ. ಅವ್ರಿಗೆ ನಿಜವಾಗೂ ಅವ್ರು ತಪ್ಪು ಮಾಡಿಲ್ಲ ಅಂದರೆ ಕೋರ್ಟ್ ಇತ್ತು, ನ್ಯಾಯಾಲಯ ಇದೆ. ನ್ಯಾಯಾಲಯ ಇರೋದೇನಕ್ಕೆ? ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ. ನ್ಯಾಯಾಂಗದ ಅಪೀಲು ಈಗ ಆಲ್ರೆಡಿ ಹೋಗಿದ್ದೀರ. 29ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ ನಿಮಗೆ. ಅಲ್ಲಿ ಪ್ರಶ್ನೆ ಮಾಡಬೇಕಾಗಿತ್ತೆ ಹೊರತು ಈ CLP ಮೀಟಿಂಗು ಕೋರ್ಟ್ಗೂ ಏನು ಸಂಬಂಧ? ಇದರಿಂದ ಏನು ಉಪಯೋಗ ಆಗಲ್ಲ. ನೀವು ಏನೇ ಖಂಡನ ನಿರ್ಣಯ ಮಾಡಿದ್ರೂ ಕೂಡ ಅದಕ್ಕೆ 3 ನಯಾ ಪೈಸದ ಬೆಲೆ ಇರಲ್ಲ. ರಾಜ್ಯಪಾಲರು ಸರ್ ಬುಲೆಟ್ ಪ್ರೂಫ್ ಕಾರ್ನ ಯೂಸ್ ಮಾಡ್ತಿದ್ದಾರೆ. BJP ಮತ್ತು JDSನ ಕಿಡಿಗೇಡಿಗಳು ಹೊಡೆದು ಕಲ್ಲನ್ನು ಹೊಡೆದು ನಮ್ಮ ಮೇಲೆ ಹಾಕ್ಬೋದು, ಹಾಗಾಗಿ ಬಳಸ್ತಾ ಇದ್ದಾರೆ ಅಂತೇಳಿ DK ಶಿವಕುಮಾರ್ ಅವ್ರು ಹೇಳಿರೋದು ಗೊತ್ತು. ಯಾರು ಪ್ರತಿಭಟನೆ ಮಾಡ್ತಾವ್ರೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿಲ್ವಾ? ಯಾರು ಕಲ್ಲು ಹೊಡೆದ್ರು ಗವರ್ನರ್ ಫೋಟೋಗೆ? ಯಾರು ಬೆಂಕಿ ಹಚ್ಚಿದ್ರು? ಯಾರು ಚಪ್ಪಲಿ ಯಾರು ಹಾಕಿದ್ರು? ಏನು ಗುಳ್ಳುಗಳ? ನಾನು ಹೇಳಿದ್ದೀನಲ್ಲ, ಈ ಕಾನೂನು ಸುವ್ಯವಸ್ಥೆ ಹಾಳಾಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ರಾಷ್ಟ್ರಪತಿ ಆಡಳಿತ ಹಾಕಬೇಕು ಅನ್ನೋ ಆಗ್ರಹವನ್ನು ಕೂಡ ನಾನು ವಿರೋಧ ಪಕ್ಷದ ನಾಯಕನಾಗಿ ಈಗಾಗಲೇ ಮಾಡಿದ್ದೀನಿ. ಅದಕ್ಕೆ ಭಯ ಬಿದ್ದು ಶೆಲ್ಟ್ರ್ ತಗೊತಾ ಇದ್ದಾರೆ ಅಷ್ಟೇ. ಈಗ ಹೊಡಿತಾ ಇರೋರು ಯಾರು ಅಂತ ಎಲ್ಲ TV ಗಳಲ್ಲಿ ಬರ್ತಾ ಇದೆಯಲ್ಲ, ಎಲ್ಲ ಪತ್ರಿಕೆಯಲ್ಲಿ ಬರ್ತಾ ಇದೆ. ಹಾಕಿದಾರಲ್ಲ, ಐವಾನ್ ಡಿಸೋಜಾನೇ ಹಾಕಿದಾರಲ್ಲ. ಐವಾನ್ ಡಿಸೋಜ ಯಾವ ರೀತಿ ಬಾಂಗ್ಲಾದಲ್ಲಿ ಹಿಂದೂಗಳನ್ನು ಕೊಗ್ಗಲೆ ಮಾಡಿದ್ರಿ, ಯಾವ ರೀತಿ ಬಾಂಗ್ಲಾದಲ್ಲಿ ದೇವಸ್ಥಾನಗಳನ್ನೆಲ್ಲ ಒಡೆದಾಕಿದ್ರಿ, ಯಾವ ರೀತಿ ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರಗಳನ್ನು ಮಾಡಿದ್ರಿ, ಹಂಗೆ ಇಲ್ಲೂ ಮಾಡ್ತೀರಿ ನಾವು ಗವರ್ನರ್ ಆಫೀಸಲ್ಲಿ ಅಂತ ಹೇಳಿದಾರಲ್ಲ. ಅದರಿಂದ ತಾನೇ ಕೊಟ್ಟಿರೋದು ಬುಲೆಟ್ ಪ್ರೂಫ್ ಕಾರು.